ಮೇಡಮ್ ಒಳಗಡೆ ಹೋಗಿ. ಮೇಡಮ್ ಎಂತ ಕೆಲಸ ಮಾಡ್ಬಿಟ್ರಿ? ನೀವ್ ಯಾಕೆ ಅವಳನ್ನ ಕಳ್ಸೋದಿಕ್ ಒಪ್ಕೊಂಡ್ರಿ? ಈ ನರ್ತನ ಕಾರಣ ಇಲ್ದೆ ಏನು ಮಾಡಲ್ಲ ಬಾಲರಾಜ್. ಆ ಅಮ್ಮ ಇಲ್ಲಿವರೆಗೂ ಮೈನನ ಹುಡ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಅದೇನೋ ಇಂಪಾರ್ಟೆಂಟ್ ವಿಚಾರನೇ ಆಗಿರುತ್ತೆ. ನೋಡೋಣ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಸೀದಾ ಮೈನ ಹತ್ರ ಹೋಗಿ ಧ್ರುವ ಅವ್ರ ತಾಯಿ ನಿನ್ನ ಭೇಟಿ ಮಾಡಕ್ ಬಂದಿದ್ದಾರೆ ಅಂತ ಪರ್ಮಿಷನ್ ಕೊಟ್ಟು ಕಳ್ಸಿ. ಸರಿ ಮೇಡಮ್. ಏಯ್ ಮಾಡೋ ಕೆಲ್ಸನ ಏಯ್ ಹೇಳೆ ಮೇಲೆ. ಯಾಕೆ ಸರ್? ನಿನ್ನ ನೋಡಕ್ಕೆ ಧ್ರುವನ್ ತಾಯಿ ಬಂದಿದ್ದಾರೆ, ಹೋಗೋ. ನಿನಗೆ ಹೇಳ್ತಿರೋದು. ಇಲ್ಲ ಸರ್, ನನಗೆ ತುಂಬಾ ಕೆಲಸ ಐತೆ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಡಿ. ನನ್ನೇನು ನೀನ್ ಆಳು ಅನ್ಕೊಂಡ್ಯಾ? ನೀನ್ ಹೇಳ್ದಂಗ್ ನಾನು ಕೇಳ್ಬೇಕಾ? ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು. ಹೋಗ್ತಾ ಇರೋ. ಅವ್ರು ಯಾಕೆ ಇಲ್ಲಿವರೆಗೂ ಬಂದವ್ರೆ? ಮೈನಾ, ಏನಾಗಿದ್ಯಾ ನಿನ್ಗೆ? ಧ್ರುವ ಅವ್ರಮ್ಮ ನಿನ್ನ ನೋಡಕ್ ಇಲ್ಲಿವರೆಗೂ ಬಂದಿದ್ದಾರೆ. ಅಮ್ಮ ಅಮ್ಮ ಅಂತ್ಯಾ, ಹೋಗ್ ಮಾತಾಡಕ್ ಏನ್ ಕಷ್ಟ ನಿನ್ಗೆ? ಮೈನಾ, ಏನ್ ಯೋಚನೆ ಮಾಡ್ತಿದ್ಯಾ? ಮೊದ್ಲು ಹೋಗು. ಈಗೇನು ನೀನ್ ಹೋಗ್ತ್ಯಾ ಇಲ್ಲ ಧ್ರುವಂಗ್ ಹೇಳ? ಬೇಡ ಬೇಡ, ನಾನೇ ಹೋಯ್ತು. ಮಾಮ, ಏನಾಗಿದ್ಯಾ ಅವಳಿಗೆ? ಯಾಕೆ ಹೆಂಗಾಡ್ತಿದ್ದಾಳೆ? ಏನು ಗೊತ್ತಿಲ್ಲ, ಆಕೆ ಏನನ್ನೋದು ಹೇಳ್ವಾಳ. ಖಂಡಿತ ಇವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಆದಷ್ಟು ಬೇಗ ಅದೇನು ಅಂತ ಕಂಡು ಹಿಡಿಬೇಕು. ಮೈನಾ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿವ್ನಿ, ನೀವ್ ಹೆಂಗಿದ್ದೀರಾ? ನಾನ್ ಪರವಾಗಿಲ್ಲ, ಈಗ ಹುಷಾರಾಗ್ತಿದ್ದೀನಿ. ಎಷ್ಟ್ ದಿನ ಆಯ್ತು ನಿನ್ನ ನೋಡಿ ಮಾತಾಡ್ಸಿ. ನಿನ್ನ ನೋಡ್ಲಿಲ್ಲ ಅಂದ್ರೆ, ಮಾತಾಡ್ಸ್ಲಿಲ್ಲ ಅಂದ್ರೆ ನನ್ಗೂ ಧ್ರುವಂಗೂ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಹಾಸ್ಟೆಲ್ ಹತ್ರ ಬಂದ್ರೆ ನಿನಗಿಷ್ಟ ಆಗಲ್ಲ, ಮನೆಗ್ ಬಾ ಅಂದ್ರೆ ನೀನ್ ಬರೋದೇ ಇಲ್ಲ. ಅದಕ್ಕೆ ನಿನ್ನ ನೋಡಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಮ್ಮ, ನಿನ್ನೆ ನಾನು ಬರ್ಬೇಕು ಅಂತಾನೆ ಇದ್ದೆ. ಇಲ್ಲಿಂದ ನಾನು ಹೊರಟಿದ್ದೆ. ಆದ್ರೆ ಬರ್ಬೇಕಾದ್ರೆ ದಾರಿಲಿ ನಾನಿನ್ನ ಕಾರಣ ಕೇಳಿದ್ನಾ? ಇಲ್ವಲ್ಲ. ಮನೆಗ್ ಬರ್ತೀನಿ ಅಂದೋಳು ಬರ್ದೇ ಹೋಗಿದ್ಯಾ ಅಂದ್ರೆ ಏನೋ ಒಂದು ಪ್ರಬಲವಾದ ಕಾರಣನೇ ಇರುತ್ತೆ. ನನ್ಗೆ ಕಾರಣ ಮುಖ್ಯ ಅಲ್ಲ, ನನ್ ಸೊಸೆ ಮುಖ್ಯ. ನೀನ್ ಬಂದಿಲ್ಲ ಅಂತ ನನಗೆ ಕೋಪನೂ ಇಲ್ಲ, ಬೇಜಾರು ಇಲ್ಲ, ಸರಿನಾ? ನೋಡಮ್ಮ, ಇಲ್ಲಿವರೆಗೂ ಏನೇ ನಡೆದಿದ್ರು ಎಲ್ಲಾನು ಮರ್ತ್ಬಿಡು. ನಿಂಗೇನಾದ್ರು ಸಮಸ್ಯೆಗಳಿದ್ರೆ ಧ್ರುವನ ಹತ್ರ ಹೇಳ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಹೇಳ್ಕೊ. ನನ್ನನ್ನ ನಿಮ್ಮ ಅತ್ತೆ ಅನ್ಕೋಬೇಡ, ನಿಮ್ಮಮ್ಮ ಅನ್ಕೋ. ಇವಾಗ ನಾನು ಬಂದಿರೋ ವಿಷಯ ಹೇಳ್ಬೇಕು. ಇತ್ತೀಚೆಗೆ ನನ್ ಮನ್ಸು ಯಾಕೋ ಸರಿ ಇಲ್ಲ. ಇತ್ತೀಚೆಗೆ ಏನೇ ಕಾರ್ಯಗಳು ಮಾಡ್ಬೇಕಂದ್ರೂ ತುಂಬಾ ನಿಧಾನ ಆಗ್ತಿದೆ. ನಂದು ಆರೋಗ್ಯ ಸರಿ ಇಲ್ಲ, ನಿಂದು ಆರೋಗ್ಯ ಸರಿ ಇಲ್ಲ, ಜೊತೆಗೆ ನೀನು ಧ್ರುವಾನು ಸರಿನೇ ಹೋಗ್ತಿಲ್ಲ. ಒಂದಲ್ಲ ಒಂದು ಮನಸ್ತಾಪ ಮಾಡ್ಕೋತಾನೆ ಇದ್ದೀರಾ. ಅದಕ್ಕೆ ಪುರೋಹಿತರ ಹತ್ರ ಪರಿಹಾರ ಕೇಳ್ದೆ. ಅವರು ಗ್ರಹಗತಿಗಳು ಸರಿ ಇಲ್ಲ, ಒಂದು ಶಾಂತಿ ಪೂಜೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂದ್ರು. ಅದಕ್ಕೆ ನಾಳೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದೀವಿ, ನೀನ್ ಬರ್ಲೇಬೇಕು. ಈ
ಮೈನಾ ಪುಷ್ಪಕ್ನ ಮೀಟ್ ಮಾಡಕ್ ಏನ್ ರೀಸನ್ ತಿಳ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಇವ್ರ ಪೂಜೆ ಪರಿಹಾರ ಅಂತ ಕೂತಿದ್ದಾರೆ. ಛೇ. ಹಲೋ. ಹಾ, ನಾನು ಇಲ್ಲೇ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ಆಕ್ಚುಲಿ ನೀವು ಮಾತಾಡ್ತಿರೋದು ಈ ಮಿಷಿನ್ ಸೌಂಡ್ಗೆ ಕೇಳಿಸ್ತಾನೆ ಇಲ್ಲ. ಹೌದು, ನಾನು ಇಲ್ಲೇ ಇದ್ದೀನಿ. ನೀವು ಧ್ರುವ ಅವ್ರ ತಾಯಿ ಅಲ್ವಾ? ಹೌದು. ಹಾ, ಡಿಸ್ಪ್ಯಾಚ್ ಮಾಡ್ತಿದ್ದೀನಿ. ಸರಿ ಸರಿ, ಬಂದೆ ಈಗ 1 ನಿಮಿಷ. ನೋಡಮ್ಮ, ನಾಳೆ ಪೂಜೆಗೆ ನೀನ್ ಬರ್ಲೇಬೇಕು. ನಿನ್ನ ಧ್ರುವ ಹೆಸರಲ್ಲೇ ಪೂಜೆ ಮಾಡಿಸ್ತಾ ಇರೋದು. ನೀವಿಬ್ರೆ ಪೂಜೆ ಕುತ್ಕೋಬೇಕು. ಬರ್ತೀಯಾ ತಾನೆ? ಬರಲ್ಲ ಸರ್ಸು.